ನಾನು ಶೈಲಾವಿ, ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಹಿಸ್ಟ್ರಿ, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್, ದೊಡ್ಡಬಳ್ಳಾಪುರ. ಇವತ್ತಿನ ಒಂದು ಟಾಪಿಕ್ ಥರ್ಡ್ ಬಿ ಎನ 7th ಪೇಪರ್ ಆಗಿರುವಂತಹ 6th ಸೆಮ್ನ ಒಂದು ಪ್ರಮುಖವಾದಂಥ ಒಂದು ಟಾಪಿಕ್ ಇಂಡಿಯನ್ ಕೌನ್ಸಿಲ್ ಆಫ್ ಹಿಸ್ಟಾರಿಕಲ್ ರಿಸರ್ಚ್. ಈ ಒಂದು ಟಾಪಿಕ್ ಒಂದು 5 ಮತ್ತು 10 ಅಂಕಗಳ ಒಂದು ಟಾಪಿಕ್ ಆಗಿರುವಂಥದ್ದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂಯಿಂದ. ಮತ್ತು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಇದು ಪ್ರಮುಖವಾದಂಥ ಒಂದು ಸಂಸ್ಥೆ ಆಗಿದ್ದು, ಇತಿಹಾಸದ ಒಂದು ವಿದ್ಯಾರ್ಥಿಗಳಿಗೆ ಇದು ತಿಳ್ಕೊಡ್ಬೇಕಾಗಿರುವಂತಹ ಒಂದು ವಿಷಯವಾಗಿದೆ. ಸೊ ಹಾಗಾಗಿ ಥರ್ಡ್ ಬಿನ 6th ಸೆಮ್ನ ಹಿಸ್ಟ್ರಿ ಪೇಪರ್ 7 ಇರುವಂತಹ ಈ ಟಾಪಿಕನ್ನು ಇವತ್ತು ನಾವು ಅಧ್ಯಯನ ಮಾಡೋಣ. ICHR ಅಂತ ಶಾರ್ಟ್ ಫಾರ್ಮ್ ಕರಿಬೋದು ಇದನ್ನು. ಭಾರತೀಯ ಇತಿಹಾಸ ಸಂಶೋಧನಾ ಮಂಡಳಿ ಕನ್ನಡದಲ್ಲಿ. ಇದರ ಒಂದು ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ, ನ್ಯೂ ಡೆಲ್ಲಿಯಲ್ಲಿ. ಇದರ ಪ್ರಾದೇಶಿಕ ಕಚೇರಿಗಳು ಬೆಂಗಳೂರು, ಗೌಹಾತಿ ಮತ್ತು ಪೂನಾದಲ್ಲಿ 3 ಕಡೆಗಳಲ್ಲಿದೆ. ಹಾಗೆ ಇದರ ಸ್ಥಾಪನೆ 1972ರಲ್ಲಿ ಆಯಿತು. ಇದರ ಒಂದು ಸಂಸ್ಥಾಪಕ ಅಧ್ಯಕ್ಷರು ಡಾಕ್ಟರ್ RS ಶರ್ಮಾ, ಪ್ರಸಿದ್ಧ ಇತಿಹಾಸಕಾರ, ವಿದ್ವಾಂಸ ಇವರು. ಮತ್ತು ಇದಕ್ಕೊಂದು ಸಲಹಾ ಸಮಿತಿಯು ಕೂಡ ಇದೆ. ಇದರ ಒಂದು ಅರ್ಧವಾರ್ಷಿಕ ಇಂಗ್ಲಿಷ್ ಪತ್ರಿಕೆ ಅಂತ ಹೇಳಿದ್ರೆ ಇಂಡಿಯನ್ ಹಿಸ್ಟಾರಿಕಲ್ ರಿವ್ಯೂ. ಮತ್ತು ಇದು ಹಿಂದಿಯಲ್ಲೂ ಕೂಡ ಅರ್ಧವಾರ್ಷಿಕ ಪತ್ರಿಕೆಯನ್ನು ಹೊರಡಿಸುತ್ತೆ, ಪಬ್ಲಿಷ್ ಮಾಡುತ್ತೆ. ಆ ಒಂದು ಹಿಂದಿ ಅರ್ಧವಾರ್ಷಿಕ ಪತ್ರಿಕೆ ಅಂದರೆ ಇತಿಹಾಸ್. ಈ ಒಂದು ಇತಿಹಾಸ ಸಂಶೋಧನಾ ಮಂಡಳಿಯ ಒಂದು ಅರ್ಧವಾರ್ಷಿಕ ಪತ್ರಿಕೆ 6 ತಿಂಗಳಿಗೊಂದ್ಸತಿ ಬರುವಂತಹ ಒಂದು ಪತ್ರಿಕೆ ಇತಿಹಾಸ್, ಹಿಂದಿಯಲ್ಲಿ ಹೊರಡಿಸುವಂಥದ್ದು. ಇಂಗ್ಲೀಷಲ್ಲಿ ಹೊರಡುವಂತಹ ಒಂದು ಪತ್ರಿಕೆ ಇಂಡಿಯನ್ ಹಿಸ್ಟಾರಿಕಲ್ ರಿವ್ಯೂ ಅಂತ. ಇನ್ನು ಭಾರತೀಯ ಇತಿಹಾಸ ಸಂಶೋಧನಾ ಮಂಡಳಿಯ ಕಾರ್ಯಗಳನ್ನು ನಾವು ನೋಡೋದಾದರೆ, ಇದರ ಉದ್ದೇಶಗಳು ಮತ್ತು ಕಾರ್ಯಗಳು ಎರಡೂ ಕೂಡ ಇದರಲ್ಲಿ ನೋಡೋದಾದರೆ, ಇತಿಹಾಸ ಸಂಶೋಧನೆಯನ್ನು ಇದು ಪ್ರೋತ್ಸಾಹಿಸುವುದು ಇದರ ಪ್ರಮುಖವಾದಂಥ ಒಂದು ಕರ್ತವ್ಯ ಅಂತ ಹೇಳ್ಬೋದು. ಹಾಗೆ ಇತಿಹಾಸ ರಚನೆಯಲ್ಲಿ ವೈಜ್ಞಾನಿಕ ಪದ್ಧತಿಯನ್ನು ಅಳವಡಿಸಿಕೊಂಡು ಇತಿಹಾಸ ರಚನೆಯಲ್ಲಿ ರಾಷ್ಟ್ರೀಯ ನೀತಿಯನ್ನು ರೂಪಿಸುವುದು ಕೂಡ ಒಂದು ಇದರ ಪ್ರಮುಖವಾದಂಥ ಒಂದು ಉದ್ದೇಶ. ಇತಿಹಾಸದಲ್ಲಿ ಹಲವಾರು ರೀತಿಯಾದಂತಹ ಅವಕಾಶಗಳಿದೆ ಸಂಶೋಧನೆಗೆ. ಸೊ ಅಂಥ ಸಂಶೋಧನೆಯನ್ನು ಪ್ರೋತ್ಸಾಹಿಸೋದು, ಅಂಥ ಸಂಶೋಧನೆ ಕೈಗೊಂಡಂತಹ ವಿದ್ಯಾರ್ಥಿಗಳಿಗೆ, ವಿದ್ವಾಂಸರಿಗೆ ಧನ ಸಹಾಯವನ್ನು ನೀಡುವಂಥದ್ದು. ಹಾಗೆ ಅವ್ರಿಗೆ ಹಲವಾರು ಸ್ಟೇಜಸ್ಸಲ್ಲಿ ಈ ವಿದ್ವಾಂಸರಿಗಿರ್ಬೋದು, ವಿದ್ಯಾರ್ಥಿಗಳಿಗಿರ್ಬೋದು ಧನ ಸಹಾಯ ಅನ್ನೋದು ಅವಶ್ಯಕವಾಗಿರ್ತದೆ. ಅಂತಹ ಕೆಲವು ಸಂದರ್ಭ ಅಂದರೆ ಕೃತಿಗಳನ್ನು ಪ್ರಕಟಣೆ ಮಾಡುವಾಗ. ಹಾಗಾಗಿ ಈ ಸಂಶೋಧನೆ ಆದ ನಂತರ ಹಲವಾರು ಕೃತಿಗಳು ಪ್ರಕಟಣೆ ಆಗದೆ ನಿಂತೋಗುತ್ತೆ. ಅಂಥ ಸಂದರ್ಭದಲ್ಲಿ ಆ ಒಂದು ಸಂಶೋಧಿತ ಕೃತಿಗಳ ಒಂದು ಪ್ರಕಟಣೆಗೆ ನೆರವಾಗುವುದು ಇದರ ಪ್ರಮುಖವಾದಂಥ ಇನ್ನೊಂದು ಕಾರ್ಯ ಮತ್ತು ಉದ್ದೇಶ. ಹಾಗೆ ಸಂಶೋಧಿತ ಕೃತಿಗಳ ಒಂದು ಪ್ರಕಟಣೆ ಆದಮೇಲೆ ಅವು ಒಂದು ಭಾಷೆಯಲ್ಲಾಗ್ಬೋದು, ಆ ಭಾಷೆಯಿಂದ ಮತ್ತೊಂದು ಭಾಷೆಗೆ ಒಂದು ಅನುವಾದ ಮಾಡುವಂತಹ ಒಂದು ಕಾರ್ಯಕ್ಕೂ ಕೂಡ ಇದು ಆರ್ಥಿಕ ನೆರವನ್ನು ನೀಡುತ್ತೆ. ಸೊ ಹಾಗಾಗಿ ಗ್ರಂಥಗಳ ಅನುವಾದ ಮತ್ತು ಪ್ರಕಟಣೆಗೆ ಆರ್ಥಿಕ ನೆರವನ್ನು ನೀಡುತ್ತದೆ. ಸಂಶೋಧನಾ ಯೋಜನೆಗಳು ಮತ್ತು ಸಂಶೋಧಕರಿಗೆ ಆರ್ಥಿಕ ನೆರವನ್ನು ನೀಡುತ್ತದೆ. ಹಲವಾರು ರಿಸರ್ಚ್ ಪ್ರಾಜೆಕ್ಟ್ಸ್ನ ತಯಾರು ಮಾಡುವಂತಹ ಒಂದು ಸಂಶೋಧಕರಿಗೆ ಆರ್ಥಿಕ ನೆರವನ್ನು ನೀಡ್ತಾ ಹೋಗ್ತದೆ. ಹಾಗೆ ಇತಿಹಾಸ ರಚನೆಯಲ್ಲಿ ವೈಜ್ಞಾನಿಕ ಪದ್ಧತಿಯನ್ನು ಅಳವಡಿಸಿಕೊಂಡು ಹಲವಾರು ರೀತಿಯಲ್ಲಿ ಆರ್ಥಿಕವಾದಂತಹ ಒಂದು ಸಹಾಯ ಮಾಡೋದ್ರಿಂದ ಅದಕ್ಕೆ ಹಣಕಾಸಿನ ಪೂರೈಕೆ ಬೇಕಾಗುತ್ತೆ. ಉನ್ನತ ಶಿಕ್ಷಣ ಇಲಾಖೆಯಿಂದ ಇದು ಅನುದಾನ ಪಡೆಯುತ್ತೆ. ಹಾಗೆ ರಾಜ್ಯ ಸರ್ಕಾರಗಳು ಅನುದಾನವನ್ನು ನೀಡ್ತವೆ ಮತ್ತು ವಿವಿಧ ಇಲಾಖೆಗಳು ಕೂಡ, ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳಿಂದನೂ ಕೂಡ ಇದಕ್ಕೆ ಹಣಕಾಸಿನ ಪೂರೈಕೆ ಅನ್ನೋದು ಆಗುತ್ತೆ. ಹೀಗೆ ಕೆಲವೊಮ್ಮೆ ಪ್ರೈವೇಟ್ ಏಜೆನ್ಸೀಸ್ ಕೂಡ ಇದಕ್ಕೆ ಹಣಕಾಸಿನ ಒಂದು ಪೂರೈಕೆಯನ್ನು ಮಾಡ್ತಾರೆ, ಅನುದಾನವನ್ನು ನೀಡ್ತವೆ. ಇನ್ನು ಇದರ ಚಟುವಟಿಕೆಗಳನ್ನು ನಾವು ನೋಡಿದಾಗ ಇತಿಹಾಸ ಸಮ್ಮೇಳನಗಳನ್ನು ಇದು ನಡೆಸ್ತದೆ. ಸಮ್ಮೇಳನದಲ್ಲಿ ಮಂಡಿಸಲಾಗುವಂತಹ ಪ್ರಬಂಧಗಳನ್ನು ಇದು ಪ್ರಕಟಣೆ ಮಾಡುತ್ತೆ ಮತ್ತು ಮಾರಾಟ ಕೂಡ ಮಾಡುತ್ತೆ. ಆ ಮೂಲಕ ಆ ಪ್ರಬಂಧಗಳಿಗೆ
ಒಂದು ರೀತಿಯಲ್ಲಿ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಂತಹ ಕೊಡುವಂಥ ಒಂದು ಅವಕಾಶ ಗಿಟ್ಟಿಸಿಕೊಡುತ್ತೆ. ಹಾಗೆ ಸದಸ್ಯರಾಗುವಂಥವ್ರಿಗೂ ಕೂಡ ಹಲವಾರು ರೀತಿಯಾದಂತಹ ಅನುಕೂಲಗಳನ್ನು ಇದು ಮಾಡಿಕೊಡುತ್ತೆ. ಅಜೀವ ಸದಸ್ಯರಿಗೆ ಲೈಫ್ ಟೈಮ್ ಮೆಂಬರ್ಶಿಪ್ಪನ್ನು ತಗೊಂಡಂತಹವ್ರಿಗೆ ಮುಂದಿನ ಸಮಾವೇಶಗಳಲ್ಲಿ ಉಚಿತವಾಗಿ ಅದರ ಒಂದು ಪ್ರತಿ ದೊರೆಯುತ್ತೆ. ಏನೇನು ಪ್ರಬಂಧಗಳನ್ನು ಪ್ರಕಟಿಸಿ ಮಾರಾಟ ಮಾಡಿರುತ್ತೆ ಅಂತಹವುಗಳು ಮಾರಾಟ ಮಾಡುವಂಥ ಸಂದರ್ಭದಲ್ಲಿ ಇವ್ರಿಗೆ ಉಚಿತವಾಗಿ ಸಿಗುತ್ತೆ. ಯಾವುದೇ ರೀತಿಯಾದ ಶುಲ್ಕ ನೀಡೋ ಹಾಗೆ ಇರೋಲ್ಲ ಯಾರಿಗೆ? ಅಜೀವ ಸದಸ್ಯರಿಗೆ. ಹಾಗೆ ಸಂಶೋಧಿತ ಕೃತಿಗಳನ್ನು ಪ್ರಕಟಣೆ ಮಾಡುತ್ತೆ. ಅದರ ಜೊತೆಗೆ ಶಾಸನಗಳನ್ನು ಸಂಗ್ರಹಿಸಿ ಪ್ರಕಟಣೆ ಮಾಡುತ್ತೆ. ಸಾವಿರಾರು ಸಂಖ್ಯೆಯಲ್ಲಿ ಶಾಸನಗಳು ನಮ್ಮ ಕರ್ನಾಟಕದಲ್ಲೇ ಸಿಗ್ತಾ ಇದೆ. ಭಾರತದಲ್ಲಿ ಇನ್ನು ಹೋಲಿಕೆ ಮಾಡಿದ್ರೆ ಸಾವಿರಾರು ಸಂಖ್ಯೆಯಲ್ಲಿ. ಮತ್ತು ಅವುಗಳನ್ನು ಸಂಗ್ರಹಿಸೋದೊಂದು ಕಡೆ ಹಾಕಿದ್ರೆ, ಇನ್ನೊಂದು ಕಡೆಗೆ ಅವುಗಳನ್ನು ಸಂಗ್ರಹ ಮಾಡಿರೋನ್ನ ಪ್ರಕಟಣೆ ಮಾಡೋದಕ್ಕೆ ಹಲವಾರು ವರ್ಷಗಳು ಬೇಕಾಗುತ್ತೆ. ಅವುಗಳನ್ನು ಸಂಶೋಧನೆ ಮಾಡಬೇಕು. ಯಾವ ಕಾಲದ್ದು, ಅದರಲ್ಲಿರುವಂಥ ಅಂಶಗಳೇನು, ಯಾವುದ್ರ ಬಗ್ಗೆ ಹೇಳ್ತಾ ಇದೆ, ಅದರ ಭಾಷೆ ಏನು ಇವೆಲ್ಲವುಗಳನ್ನು ಅಧ್ಯಯನ ಮಾಡೋದಕ್ಕೆ ಬಹಳಷ್ಟು ಸಮಯ ಇರುತ್ತೆ. ಸೊ ಅವುಗಳ ಮೇಲೆ ಹೆಚ್ಚಿನ ಒಂದು ಗಮನವನ್ನು ಕೊಡೋದಕ್ಕೂ ಕೂಡ ಇದು ಅನುದಾನವನ್ನು ನೀಡುತ್ತೆ ಮತ್ತು ಪ್ರಕಟಣೆ ಮಾಡೋದಕ್ಕೆ ಪ್ರೋತ್ಸಾಹ ನೀಡುತ್ತೆ. ಹಾಗೆ ಸಂಶೋಧನಾ ಯೋಜನೆಗಳನ್ನು ರೂಪಿಸೋದಕ್ಕೆ ಹಲವಾರು ರೀತಿಯಾದಂತಹ ಅನುದಾನಗಳನ್ನು ಇದು ನೀಡ್ತಾ ಹೋಗ್ತದೆ. ಯಾವ್ಯಾವ ರೀತಿಯಾದಂತಹ ಅನುದಾನ ಯೋಜನೆಗಳನ್ನು ಸಂಶೋಧಕರಿಗೆ ಕೊಡ್ತದೆ ಅಂತ ಹೇಳಿದ್ರೆ, ಜೂನಿಯರ್ ರಿಸರ್ಚ್ ಫೆಲೋಶಿಪ್ ಅಂತ, ಇದು ಕಿರಿಯರಿಗೆ ಸಂಶೋಧನಾ ವಿದ್ಯಾರ್ಥಿ ವೇತನವಾಗಿ ನೀಡುವಂತಹದ್ದು ಜೂನಿಯರ್ ರಿಸರ್ಚ್ ಫೆಲೋಶಿಪ್. ಹಾಗೆ ಇನ್ನೊಂದು ಪ್ರೀ ಡಾಕ್ಟರಲ್ ಫೆಲೋಶಿಪ್ ಅಂತ. ಈ ಪ್ರೀ ಡಾಕ್ಟರಲ್ ಫೆಲೋಶಿಪ್ ಅಂತ ಹೇಳಿದ್ರೆ, ಈ ಒಂದು PhDಗಾಗಿ ನೋಂದಾಯಿಸಿದಂಥವ್ರಿಗೆ ತಿಂಗಳಿಗೆ 5,000ದಿಂದ 6,000ವರೆಗೆ ಮಾಸಿಕವಾಗಿ ಕೊಡುವಂಥದ್ದು, ಮಂತ್ಲಿ ಕೊಡುವಂಥದ್ದು. ಅದರ ಜೊತೆಗೆ ಅಧ್ಯಯನ ವೇತನಕ್ಕಾಗಿ ಕಂಟಿಂಜೆನ್ಸಿ ಅಥವಾ ಇತರ ಖರ್ಚಿಗಾಗಿ ವಾರ್ಷಿಕವಾಗಿ 12,000 ಕೊಡುವಂಥದ್ದು. ಈ ಥರ ಅಮೌಂಟ್ ಪ್ರತಿ ತಿಂಗಳು ಬರುವಂತಹ ಒಂದು ಅಮೌಂಟನ್ನು ಕೂಡ ಇದು ನಿಗದಿಪಡಿಸ್ತದೆ ಜೂನಿಯರ್ ರಿಸರ್ಚ್ ಫೆಲೋಶಿಪ್ಗೆ. ಮತ್ತು ಕಂಟಿಂಜೆನ್ಸಿ ಅಂದರೆ ಇತರ ಖರ್ಚುಗಳು, ಅಂದರೆ ಉದಾಹರಣೆಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾವೆಲ್ ಮಾಡಬೇಕಾಗತ್ತೆ, ಅವರು ಕೆಲವೊಮ್ಮೆ ಬೇರೆ ದೇಶಗಳಿಗೆ ಹೋಗಬೇಕಾಗತ್ತೆ, ಬೇರೆ ಸ್ಥಳಗಳಿಗೆ ಹೋಗಬೇಕಾಗತ್ತೆ. ಇದಕ್ಕೆ ಈ ಒಂದು ಟ್ರಾವೆಲಿಂಗ್ಗೋಸ್ಕರ ಖರ್ಚು ಮಾಡಬೇಕಾಗತ್ತೆ. ಅವರು ಪೆನ್ ಬೇಕಾಗುತ್ತೆ, ಪೆನ್ಸಿಲ್ ಬೇಕಾಗುತ್ತೆ, ಸ್ಕೆಚಸ್ ಮಾಡಬೇಕಾಗತ್ತೆ, ಶೀಟ್ಸ್ ಬೇಕಾಗುತ್ತೆ, ಬರೆಯೋದಕ್ಕೆ ಟೈಪ್ ಮಾಡಿಸ್ಬೇಕಾಗತ್ತೆ, ಅದನ್ನು ಪ್ರಿಂಟ್ ಮಾಡಿಸ್ಬೇಕಾಗತ್ತೆ, ಮತ್ತು ಫೋಟೋಸ್ ತಗೋಬೇಕಾಗುತ್ತೆ. ಈ ಥರ ದೆರ್ ಆರ್ ಸೋ ಮೆನಿ ಥರ ಎಕ್ಸ್ಪೆಂಡಿಚರ್ಸ್ ಇನ್ಕರ್ಡ್ ಆನ್ ದಿಸ್. ರಿಸರ್ಚ್ ಮಾಡಬೇಕಾದ್ರೆ ಹಲವಾರು ಸಂದರ್ಭಗಳಲ್ಲಿ ಖರ್ಚು ಮಾಡಬೇಕಾಗಿ ಬರುತ್ತೆ. ಸೊ ಹಾಗಾಗಿ ಅಂತಹ ಖರ್ಚಿಗಾಗಿ ಆ್ಯನ್ಯುವಲ್ ಅಥವಾ ವಾರ್ಷಿಕವಾಗಿ ನೀಡುವಂತಹ ಒಂದು ಅಮೌಂಟನ್ನು ಕಂಟಿಂಜೆನ್ಸಿ ಅಂತ ಕರೀತಾರೆ, ಅದನ್ನು ಕೊಡ್ತಾರೆ. ಹಾಗೆ ಪೋಸ್ಟ್ ಡಾಕ್ಟರಲ್ ಫೆಲೋಶಿಪ್ ಅಂತ, ಅಂದರೆ ಪೋಸ್ಟ್ ಡಾಕ್ಟರಲ್ ಅಂತ ಹೇಳಿದ್ರೆ ಅಧ್ಯಯನ ಅಥವಾ ಒಂದು ಸಾಮಾನ್ಯ ಅಧ್ಯಯನ ವೇತನ ಅಂತ ಕರಿತೀವಿ. ಡಾಕ್ಟರೇಟ್ ಪಡೆದಂಥವರು ಅಥವಾ ಅದಕ್ಕೆ ಸಮನಾದಂತಹ ಒಂದು ಕೃತಿಯನ್ನು ಪ್ರಕಟಿಸಿದವ್ರಿಗೆ ಈ ಒಂದು ಪೋಸ್ಟ್ ಡಾಕ್ಟರಲ್ ಫೆಲೋಶಿಪ್ ಅನ್ನೋದು ಕೊಡಲಾಗುತ್ತೆ. ಸೊ ಇವ್ರಿಗೂ ಕೂಡ ಪ್ರೀ ಡಾಕ್ಟರಲ್ ಫೆಲೋಶಿಪ್ಗೆ ಎಷ್ಟು ಕೊಡ್ತಾರೋ ಅದೇ ರೀತಿ ಇವ್ರಿಗೂ ಕೂಡ ಸಂಶೋಧನಾ ಅನುದಾನ ಅನ್ನೋದು ಕೊಡಲಾಗುತ್ತೆ. ಇನ್ನೊಂದು ಸೀನಿಯರ್ ಸ್ಕಾಲರ್ಸ್ ಫೆಲೋಶಿಪ್. ಸೀನಿಯರ್ ಸ್ಕಾಲರ್ ಫೆಲೋಶಿಪ್ ಅಂತ ಹೇಳಿದ್ರೆ, ಹಿರಿಯ ವಿದ್ವಾಂಸರು, ಅಂದರೆ ಸಂಶೋಧನಾ ಕೃತಿಯನ್ನು ಪ್ರಕಟಿಸಿ ಪ್ರಸಿದ್ಧರಾಗ್ಬಿಟ್ಟಿರ್ತಾರೆ, ಅವ್ರಿಗೆ ಸಿಗುವಂಥ ಒಂದು ಇದು. ಅವ್ರಿಗೂ ಕೂಡ ಮಾಸಿಕವಾಗಿ ಇಷ್ಟಮಟ್ಟು ಮತ್ತು ಪುಸ್ತಕ ಖರೀದಿಗೆ, ಪ್ರವಾಸ ಮಾಡೋದಕ್ಕೆ, ಅಥವಾ ಪೆನ್ನು ಪೆನ್ಸಿಲ್ಲು ಅಥವಾ ಇದೆಲ್ಲದಕ್ಕೂ ಕಂಟಿಂಜೆನ್ಸಿ ಬೇಕಾಗುತ್ತೆ. ಅವ್ರಿಗೂ ಕೂಡ ಈ ಕಂಟಿಂಜೆನ್ಸಿ ಆಸ್ ವೆಲ್ ಆಸ್ ಮಾಸಿಕವಾಗಿ ವೇತನವನ್ನು ಕೂಡ ಅನುದಾನವನ್ನು ಕೊಡಲಾಗುತ್ತೆ. ಹಾಗೆ ಇನ್ನು ನ್ಯಾಷನಲ್ ರಿಸರ್ಚ್ ಫೆಲೋಶಿಪ್ ಅಂತ, ಅನೇಕ ಸಂಶೋಧನೆಗಳನ್ನು ಮಾಡಿದ್ಮೇಲೆ ಇಷ್ಟೊಂದು ಮೂಲಭೂತವಾದಂತಹ ಅಥವಾ ಅನ್ವೇಷಣಾತ್ಮಕವಾದಂತಹ ಸಂಶೋಧನೆ ಮಾಡೋದಕ್ಕೆ ಇನ್ನೂ ಟಾಪಿಕ್ಸ್ ಉಳಿದಿರುತ್ತೆ, ಇನ್ನೂ ಹಲವಾರು ಡೌಟ್ಸ್ ಉಳಿದಿರುತ್ತೆ. ಅವುಗಳನ್ನು ಮಾಡೋದಕ್ಕೆ ಇವರು ಮುಂದೆ ಬಂದರೆ ಅಂಥದಕ್ಕೆ ಕೊಡುವಂತಹ ಅನುದಾನವನ್ನು ನ್ಯಾಷನಲ್ ರಿಸರ್ಚ್ ಫೆಲೋಶಿಪ್ ಅಂತ ಕರೀತಾರೆ. ನೆಕ್ಸ್ಟ್ ಒನ್ ರಿಸರ್ಚ್ ಪ್ರಾಜೆಕ್ಟ್. ಈ ರಿಸರ್ಚ್ ಪ್ರಾಜೆಕ್ಟನ್ನು ಇತಿಹಾಸ ವಿಷಯದಲ್ಲಿ ಒಂದು ಅಥವಾ ಹಲವಾರು ಅಂಶಗಳ ಒಂದು ಕುರಿತು ಮಾಡುವಂಥ ಒಂದು ಅಧ್ಯಯನ ನಡೆಸುವಂತಹ ಒಂದು ಯೋಜನೆ ಹಾಕ್ಕೊಂಡವರಿಗೆ ಆ ರಿಸರ್ಚ್ ಪ್ರಾಜೆಕ್ಟನ್ನು ತಯಾರಿಸಿದಂತಹ
ನಿರ್ದೇಶಕರಿಗೆ ಅಥವಾ ಡೈರೆಕ್ಟರ್ಗೆ ಈ ಒಂದು ರಿಸರ್ಚ್ ಪ್ರಾಜೆಕ್ಟ್ ಅನ್ನೋದು ಕೊಡಲಾಗುತ್ತೆ. ರಿಸರ್ಚ್ ಪ್ರಾಜೆಕ್ಟ್ನ ಅನುದಾನ ಅನ್ನೋದು ಕೊಡಲಾಗುತ್ತೆ. ಇನ್ನು ಸೆಪ್ರೇಟ್ ಆಗಿ ಕಂಟಿಂಜೆನ್ಸಿ ಗ್ರ್ಯಾಂಟ್ ಅಂತ, ಇದರಲ್ಲಿ ಈಗಾಗಲೇ ಹೇಳ್ದಂಗೆ MPhil PhD ಆರ್ ಪೋಸ್ಟ್ ಡಾಕ್ಟರಲ್ ಏನೇ ಮಾಡಿದ್ರು ಈ ಒಂದು ರಿಸರ್ಚಲ್ಲಿ ಸಂಶೋಧನೆಯಲ್ಲಿ ಬಹಳಷ್ಟು ಖರ್ಚು ವೆಚ್ಚವನ್ನು ಒಳಗೊಂಡಿದೆ. ಸೊ ಅಂಥ ಖರ್ಚು ವೆಚ್ಚಗಳಿಗಾಗಿ ನೀಡುವಂಥದ್ದೇ ಈ ಕಂಟಿಂಜೆನ್ಸಿ ಗ್ರ್ಯಾಂಟ್, ಸೆಪ್ರೇಟಾಗಿ ಇದನ್ನೇ ಕೊಡುವಂಥದ್ದು. ಹಾಗೆ ಇನ್ನೊಂದು ವಿದೇಶಿ ಪ್ರವಾಸ ಅನುದಾನ, ಫಾರಿನ್ ಟೂರ್ ಅಥವಾ ಟ್ರಾವೆಲ್ ಅಲೋಯೆನ್ಸ್ ಅಂತ ಕರೀತಾರೆ. ಫಾರಿನ್ ಟ್ರಾವೆಲ್ ಏನಕ್ಕೆ ಮಾಡಬೇಕು ಅಂತ ಹೇಳಿದ್ರೆ, ಉದಾಹರಣೆಗೆ ಯಾವುದೋ ಒಂದು ಸುಭಾಷ್ ಚಂದ್ರ ಬೋಸ್ ಬಗ್ಗೆ ಯಾವುದೋ ಒಂದು ರಿಸರ್ಚ್ ಮಾಡ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಅವರು ಸಿಂಗಾಪುರ್ಗೆ ಹೋಗ್ಬೇಕಾಗತ್ತೆ, ಜಪಾನ್ಗೆ ಹೋಗ್ಬೇಕಾಗತ್ತೆ, ಮಲೇಷ್ಯಾಗೆ ಹೋಗ್ಬೇಕಾಗತ್ತೆ, ಅಥವಾ ಅಂಡಮಾನ್ ನಿಕೋಬಾರ್ಗೆ ಹೋಗ್ಬೋದು, ಈ ಥರ ಬೇರೆ ಬೇರೆ ಸ್ಥಳಗಳಿಗೆ ಹೋಗ್ಬೇಕಾಗಿ ಬರುತ್ತೆ. ಅಂಥ ಸಂದರ್ಭದಲ್ಲಿ ಪ್ರಯಾಣ ಭತ್ಯೆಯೇ ಜಾಸ್ತಿ ಅವ್ರಿಗೆ ಖರ್ಚನ್ನು, ಪ್ರಯಾಣ ವೆಚ್ಚವೇ ಅವ್ರಿಗೆ ಜಾಸ್ತಿ ಆಗಿರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಅವರು ಹೋಗೋದು ಬರೋದು ಮತ್ತು ಅಲ್ಲಿರೋದಕ್ಕೆ ಈ ಥರ ದೊಡ್ಡ ವೆಚ್ಚವನ್ನು ಇದು ಒಳಗೊಂಡಿರುತ್ತೆ. ಸೊ ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ ಆ ಸಂಶೋಧನೆ ಅಂಥ ವಿಷಯಗಳಾಗಿದೆ. ಇವಾಗ ಯುರೋಪಲ್ಲಿ ಯಾವುದೋ ಒಂದು ಹಿಟ್ಲರ್ನ ಯಾವುದೋ ಒಂದು ವಿಷಯಗಳು ತಗೊಂಡಾಗ, ಅಥವಾ ಒಂದು ಲಂಡನ್ನಲ್ಲಿ ಏನಾಗಿತ್ತು ಈ ಒಂದು ಸಂದರ್ಭದಲ್ಲಿ ಅಂತ ತಿಳ್ಕೊಳಕ್ಕಾಗಿರ್ಬೋದು, ಅಥವಾ ಈ ಥರ ಏನೋ ರಿಲೇಟೆಡ್ ಟು ಅದರ್ ಕಂಟ್ರೀಸ್ ಇದ್ದಾಗ ಆ ಒಂದು ರಿಸರ್ಚರ್, ಸಂಶೋಧಕ ಹೋಗಲೇಬೇಕಾಗುತ್ತೆ. ಸೊ ಅಂಥ ಒಂದು ಇವುಗಳನ್ನು ಫೀಲ್ಡ್ ವರ್ಕ್ ಆಗಿ, ವಿಶೇಷ ಉಪನ್ಯಾಸ ಮಾಲಿಕೆ ಕಾರ್ಯದಲ್ಲಿ ವಿದೇಶಗಳಿಗೆ ಹೋಗಬೇಕಾದಾಗ, ತರಬೇತಿಗೆ ಹೋಗಬೇಕಾದಾಗ, ಅಥವಾ ಅಧ್ಯಯನಕ್ಕಾಗಿ ಹೋಗಬೇಕಾದ್ರೆ, ಈ ಥರ ಎಲ್ಲ ಸಂದರ್ಭಗಳಲ್ಲೂ ಕೂಡ ವಿದೇಶಿ ಒಂದು ಪ್ರವಾಸ ಅನುದಾನವನ್ನು ಕೊಡಲಾಗುತ್ತೆ. ಸೊ ಹಾಗಾಗಿ ಇಂಥ ಒಂದು ವಿದೇಶಿ ಅನುದಾನದ ಮೂಲಕ ಅವರು ಯಾವುದೇ ರೀತಿಯಾದಂಥ ಡೆಸ್ಕ್ ವರ್ಕ್ ಮಾಡ್ಕೊಂಡು ಒಂದೇ ಕಡೆ ಕೂತ್ಕೊಂಡು ಮಾಡೋದು ತಪ್ಪಾಗುತ್ತೆ, ಮತ್ತು ಅವರು ನಿಜವಾದಂತಹ ಸಂಶೋಧನೆಯನ್ನು ಮಾಡೋದಕ್ಕೆ ಇದು ಅನುವು ಮಾಡಿಕೊಡುತ್ತೆ. ಸೊ ಹಾಗಾಗಿ ಇಂತಹ ಒಂದು ವಿದೇಶಿ ಪ್ರವಾಸ ಅನುದಾನವನ್ನು ನೀಡುತ್ತೆ. ಹಾಗೆ ಪ್ರಕಟಣಾ ಸಹಾಯಧನ, ಪಬ್ಲಿಕೇಶನ್ ಸಬ್ಸಿಡಿ ಅಂತ, ಇಲ್ಲಿ ಸ್ವಪ್ರಯತ್ನದಲ್ಲಿ ಪ್ರಕಟಿಸ್ಬೋದಂಥ ಐತಿಹಾಸಿಕ ಕೃತಿಗಳಿಗೆ 50% 50% ಇದು ಪಬ್ಲಿಕೇಶನ್ ಸಬ್ಸಿಡಿಯನ್ನು ಇದು ಕೊಡುತ್ತೆ. ಹಾಗೆ ಮೋನೋಗ್ರಾಫ್ ಅಥವಾ ಕಿರು ಪ್ರಬಂಧಗಳು, ವಿಚಾರಗೋಷ್ಠಿಯ ಲೇಖನ ಪ್ರಕಟಣೆ, ಆಧಾರಗಳ ಅನುವಾದ, ವಿಮರ್ಶೆಗಳು, ಭಾರತೀಯ ಭಾಷೆಗಳಿಗೆ ಅನುವಾದಗೊಂಡಂಥ ಕೃತಿಗಳ ಪ್ರಕಟಣೆ, ಮಹಾಪ್ರಬಂಧ ಅಥವಾ ಡಾಕ್ಟರೇಟ್ ಕೃತಿ, ಇಂಥವೆಲ್ಲವುಗಳನ್ನು ಪ್ರಕಟಣೆ ಮಾಡಬೇಕಾದ್ರೆ ಇದು ಧನ ಸಹಾಯವನ್ನು, ಪಬ್ಲಿಕೇಶನ್ ಸಬ್ಸಿಡಿಯನ್ನು ಇದು ನೀಡುತ್ತೆ. ಹಾಗೆ ಸಂಕಿರಣ ಅನುದಾನ ಅಥವಾ ಸೆಮಿನಾರ್ ಗ್ರಾಂಟ್ ಅಂತ ಕರೀತಾರೆ. ಈ ವಿಚಾರ ಸಂಕಿರಣಗಳಿಗೆ ಒಂದು ನಡೆಸಬೇಕು ಅಂತ ಹೇಳಿದ್ರೆ ದೊಡ್ಡ ಒಂದು ಖರ್ಚನ್ನು ಇದು ಕೂಡ ಒಳಗೊಂಡಿರುತ್ತೆ. ಹಾಗಾಗಿ ಅಂತಹ ವಿಶ್ವವಿದ್ಯಾಲಯ, ಕಾಲೇಜುಗಳು, ಇತಿಹಾಸಕಾರ ಸಂಘಗಳು, ಸಂಸ್ಥೆಗಳು, ಹಲವಾರು ಸಂಸ್ಥೆಗಳು ಇತ್ಯಾದಿಗಳು ನಡೆಸುವಂಥ ವಿಚಾರ ಸಂಕಿರಣಗಳು, ಚರ್ಚಾಗೋಷ್ಠಿಗಳು, ಮುಂತಾದಂಥ ವರ್ಕ್ಶಾಪ್ಸ್, ಕಾರ್ಯಾಗಾರಗಳು, ಇಂಥವುಗಳಿಗೆ ಇದು ನೆರವನ್ನು, ಸುಮಾರು 1 ಲಕ್ಷದಷ್ಟು ಒಂದು ನೆರವನ್ನು ನೀಡುತ್ತೆ. ಹಾಗಾಗಿ ಈ ಒಂದು ವಿಚಾರ ಸಂಕಿರಣಗಳು ಮತ್ತು ಚರ್ಚಾಗೋಷ್ಠಿಗಳು, ಕಾರ್ಯಾಗಾರಗಳು ಹೆಚ್ಚಾಗೋದಕ್ಕೆ ಇದು ಸಹಕಾರ, ಪ್ರೋತ್ಸಾಹ ನೀಡುತ್ತೆ, ಹೆಚ್ಚು ಮಾಡೋದಕ್ಕೆ ಇದು ಸಹಕಾರವನ್ನು ನೀಡುತ್ತೆ. ಹಾಗೆ ಇನ್ನೊಂದು ಗುರುಕುಲ್ ಫೆಲೋಶಿಪ್ ಅಂತ. ಈ ಗುರುಕುಲ್ ಫೆಲೋಶಿಪ್ ಅಂತ ಹೇಳಿದ್ರೆ ಒಬ್ಬ ಸೀನಿಯರ್ ಗುರು ಇರ್ತಾರೆ, ಅವರ ಅಧೀನದಲ್ಲಿ ಇನ್ನೊಬ್ಬರ ವಿದ್ಯಾರ್ಥಿ ಇರ್ತಾರೆ. ಸೊ ಅಂಥ ಸಂಶೋಧನಾ ವಿದ್ಯಾರ್ಥಿ. ಸೊ ಗುರುಕುಲದಲ್ಲಿ ಗುರುಗೂ ಕೊಡ್ತಾರೆ ಮತ್ತು ಈ ವಿದ್ಯಾರ್ಥಿಗೂ ಕೊಡುವಂಥದ್ದು ಗುರುಕುಲ ಫೆಲೋಶಿಪ್ ಅಂತ ಕರೀತಾರೆ. ಸೊ ಹೀಗೆ ಹಲವಾರು ಸಂಶೋಧನಾ ಅನುದಾನಗಳ ಮೂಲಕ ಇದು ತನ್ನ ಒಂದು ಸಂಶೋಧನೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರುವಂಥದ್ದು. ಸೊ ಹೀಗೆ ಪ್ರಸ್ತುತವಾಗಿ ಹಲವಾರು ರೀತಿಯಾದಂಥ ಸಂಶೋಧಿತ ಪ್ರಕಟಣೆಗಳು ಸಿದ್ಧಗೊಂಡಿವೆ. ಅದರಲ್ಲಿ ಟುವರ್ಡ್ಸ್ ಫ್ರೀಡಮ್ ಅನ್ನುವಂಥದ್ದು, ಡಿಕ್ಷನರಿ ಆಫ್ ಸೋಷಿಯೋ ಎಕನಾಮಿಕ್ ಅಡ್ಮಿನಿಸ್ಟ್ರೇಟಿವ್ ಟರ್ಮ್ಸ್ ಇನ್ ಇಂಡಿಯನ್ ಇನ್ಸ್ಟ್ರಕ್ಷನ್ಸ್ ಅನ್ನುವಂಥದ್ದು, ಮತ್ತು ICHR ಎಪಿಗ್ರಾಫಿಯಾ ಕರ್ನಾಟಕ ಅನ್ನುವಂಥದ್ದು, ಡಾಕ್ಟರ್ ಚಿದಾನಂದ ಮೂರ್ತಿರವರ ಕನ್ನಡ ಶಾಸನಗಳ ಒಂದು ಸಾಂಸ್ಕೃತಿಕ
ಅಧ್ಯಯನ, ಕರ್ನಾಟಕ ರಾಜ್ಯ ಗೆಜೆಟಿಯರ್ಗಳನ್ನು ಇಂಗ್ಲೀಷ್ಗೆ ಅನುವಾದ ಮಾಡಿದೆ. ಇವೆಲ್ಲ ಕಾರ್ಯಗಳನ್ನು ಈ ಮೂಲಕ ಒಂದು ಪ್ರಕಟಣಾ ಸಹಾಯಧನದ ಮೂಲಕ, ಇನ್ನಿತರ ಸಹಾಯಧನಗಳ ಮೂಲಕ, ಅನುದಾನ ಯೋಜನೆಗಳ ಮೂಲಕ ಇದನ್ನು ಕಂಟಿನ್ಯೂ ಮಾಡ್ತದೆ. ಹೀಗೆ ಮಾಡಿ ICHR ಇತಿಹಾಸ ಸಂಶೋಧನೆಯನ್ನು ಒಂದು ರೀತಿಯಲ್ಲಿ ಭಾರತದಲ್ಲಿ ಒಂದು ತೀವ್ರಗೊಳಿಸ್ತಾ ಇದೆ ಮತ್ತು ಪ್ರೋತ್ಸಾಹ ನೀಡಿ ಅದನ್ನು ವಿಸ್ತರಿಸ್ತಾ ಇದೆ ಅಂತ ಹೇಳ್ಬೋದು. ಹಲವಾರು ಸಂಶೋಧನೆಗಳು ಈ ಮೂಲಕ, ಪ್ರೌಢ ಪ್ರಬಂಧಗಳು, ಪ್ರೌಢ ಸಂಶೋಧನೆಗಳು ಈ ಮೂಲಕ ಹೊರಗಡೆ ಬರ್ತಾ ಇರುವಂಥದ್ದು. ಇನ್ನು ಇದರಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು ಕೆಲವು ಇದ್ದಾವೆ. ಅಂತಹ ಕೆಲವು ಪ್ರಶ್ನೆಗಳಂದರೆ ICHR ಅನ್ನು ವಿಸ್ತರಿಸಿ. ಈಗಾಗಲೇ ಹೇಳಿರುವಂತೆ ಇಂಡಿಯನ್ ಕೌನ್ಸಿಲ್ ಆಫ್ ಹಿಸ್ಟಾರಿಕಲ್ ರಿಸರ್ಚ್ ಇದರ ಆನ್ಸರ್ ಆಗಿರುತ್ತೆ. ICHR ಇಂಟರ್ನ್ಯಾಷನಲ್ ಕೌನ್ಸಿಲ್ ಅಲ್ಲ, ಇದು ಇಂಡಿಯನ್ ಕೌನ್ಸಿಲ್ ಆಫ್ ಹಿಸ್ಟಾರಿಕಲ್ ರಿಸರ್ಚ್. ಹಾಗೆ ಕಲ್ಚರಲ್ ಹಿಸ್ಟ್ರಿ ರಿಲೇಷನ್ಸು ಅಲ್ಲ, ಇಂಡಿಯನ್ ಕಮಿಷನ್ ಫಾರ್ ಹಿಸ್ಟಾರಿಕಲ್ ರಿಸರ್ಚು ಅಲ್ಲ, ಇಂಡಿಯನ್ ಕೌನ್ಸಿಲ್ ಆಫ್ ಹಿಸ್ಟಾರಿಕಲ್ ರಿಸರ್ಚ್ ಇದರ ಸರಿಯಾದ ಉತ್ತರ. ಇನ್ನು ICHR ಎಲ್ಲಿ ಪ್ರಾದೇಶಿಕ ಕಚೇರಿಗಳನ್ನು ಹೊಂದಿಲ್ಲ? ಇದು 3 ಕಡೆ ಪ್ರಾದೇಶಿಕ ಕಚೇರಿಗಳನ್ನು ಹೊಂದಿದೆ, ಯಾವುದೇ ಒಂದಿಲ್ಲ ಅಂತ ಹೇಳ್ಬಿಟ್ಟಿದೆ. ಸೊ ಇದರ ಉತ್ತರ, ಸರಿಯಾದ ಉತ್ತರ ಮುಂಬೈ. ಹಾಗಾಗಿ ಬೆಂಗಳೂರು, ಗೌಹಾತಿ, ಪೂನಾದಲ್ಲಿ ಪ್ರಾದೇಶಿಕ ಕಚೇರಿಗಳನ್ನು ಹೊಂದಿದೆ, ಮುಂಬೈಯಲ್ಲಿ ಹೊಂದಿಲ್ಲ ಅಂತ ಅರ್ಥ. ಇನ್ನು ಭಾರತೀಯ ಇತಿಹಾಸ ಸಂಶೋಧನಾ ಮಂಡಳಿಯ ಸಂಸ್ಥಾಪಕ ಅಧ್ಯಕ್ಷರು ಯಾರು ಅಂತ ಹೇಳಿದ್ರೆ ಡಾಕ್ಟರ್ RS ಶರ್ಮಾ. ಪ್ರೊಫೆಸರ್ ಹಬೀಬು ಆನಂತರದ ಕಾಲದಲ್ಲಾದರು, ಆದರೆ ಸಂಸ್ಥಾಪಕ ಫಸ್ಟ್ ಸ್ಟಾರ್ಟಿಂಗ್ ಯಾರಾಗಿದ್ದರು ಸಂಸ್ಥಾಪನೆ ಆದಾಗ ಅಂತ ಹೇಳಿದ್ರೆ RS ಶರ್ಮಾ ಅವರು. ಹಾಗೆ ICHR ಹೊರಡಿಸುತ್ತಿರುವ ಅರ್ಧವಾರ್ಷಿಕ ಇಂಗ್ಲಿಷ್ ಪತ್ರಿಕೆ ಯಾವುದು ಅಂತ ಹೇಳಿದ್ರೆ ಅದರ ಆನ್ಸರ್ ಇಂಡಿಯನ್ ಹಿಸ್ಟಾರಿಕಲ್ ರಿವ್ಯೂ. ಇದು ಇಂಗ್ಲಿಷ್ ಅರ್ಧವಾರ್ಷಿಕ ಪತ್ರಿಕೆ. ಭಾರತೀಯ ಇತಿಹಾಸ ಸಂಶೋಧನಾ ಮಂಡಳಿಯ ಕೇಂದ್ರ ಕಚೇರಿ ಎಲ್ಲಿದೆ? ಈಗಾಗಲೇ ಹೇಳಿರುವಂತೆ ಇದರ ಉತ್ತರ ದೆಹಲಿ. ಬೆಂಗಳೂರು, ಪೂನಾ, ಮುಂಬೈ ಅಲ್ಲ, ಇದರ ಉತ್ತರ ದೆಹಲಿ. ಇಷ್ಟು ನಿಮಗೆ ಅರ್ಥ ಆಗಿದೆ ಇದರ ಬಗ್ಗೆ ಅಂತ ಭಾವಿಸ್ತಾ, ನಿಮ್ಮ ಇತಿಹಾಸ ಪತ್ರಿಕೆಯ ಎಲ್ಲ ಟಾಪಿಕ್ಸು ನಿಮಗೆ ಈಸಿ ಆಗಲಿ ಅಂತ ಭಾವಿಸ್ತಾ, ಎಲ್ಲ ಅರ್ಥ ಆಗ್ತಿದೆ ಅಂತ ಭಾವಿಸ್ತಾ ಈ ಒಂದು ಸೆಷನನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.